ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಆಗುತ್ತಿರುವಂಥ ನಗರದಲ್ಲೇ ಎರಡನೇ ಹಂತದ ಅಭಿವೃದ್ಧಿ ನಗರವಾಗಿ ಶಿವಮೊಗ್ಗ ದೇಶದಲ್ಲಿಯೇ ಹೊರಹೊಮ್ಮುತ್ತದೆ. ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಉತ್ತಮವಾದ ವಿಮಾನ ನಿಲ್ದಾಣ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಉತ್ತಮವಾದ ನ್ಯಾಷನಲ್ ಹೈವೇಗಳಿರ್ಬೋದು, ಈ ಥರ ಎಲ್ಲ ಸೇವೆಯನ್ನು ಶಿವಮೊಗ್ಗದಲ್ಲಿ ಜನಪ್ರತಿನಿಧಿಗಳ ದೂರದೃಷ್ಟಿಯಿಂದ ಶಿವಮೊಗ್ಗ ನಗರ ಬೆಳೀತಾ ಇದೆ. ಇವತ್ತು ಶಿವಮೊಗ್ಗ ನಗರದಲ್ಲಿ ಪಾರ್ಕ್ ವಿನಾಯಕ ಮಾಲ್ ಅಂತೇಳಿ ಉತ್ತಮವಾದಂಥ ಸುಸಜ್ಜಿತವಾದಂಥ ಒಂದು ವಾಣಿಜ್ಯ ಕಟ್ಟಡ ತಲೆ ಎತ್ತಿದೆ. ಶಿವಮೊಗ್ಗ ಮಹಾನಗರಕ್ಕೆ ಗರಿಯಾದಂತೆ ಇವತ್ತು ಕಾಣ್ತಾ ಇದೆ. ಶಿವಮೊಗ್ಗದಲ್ಲಿ ಅಕ್ಕಪಕ್ಕದ 2-3 ಜಿಲ್ಲೆಗಳಲ್ಲೂ ಕೂಡ ಇಲ್ಲದಂಥ ಒಂದು ಕಟ್ಟಡ ಶಿವಮೊಗ್ಗ ನಗರದಲ್ಲಿ ಇವತ್ತಾಗಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಆ ಕಟ್ಟಡದಲ್ಲಿ ನಾವೆಲ್ಲ ಏನು ಕೆಲವರು ಬೆಂಗಳೂರಿಗೆ ಹೋಗಿ ಜೂಡಿಯನೋ, ಈಸಿ ಬೈನೋ, ಮತ್ತೊಂದು ಶಾಪಿಂಗ್ ಮಾಡ್ಕೊಂಡು ಬರ್ತಾಯಿದ್ರು. ಇವತ್ತು ಶಿವಮೊಗ್ಗ ನಗರದಲ್ಲಿ ಕೈಗೆಟುಕುವ ಬೆಲೆ, ಸಾಮಾನ್ಯ ವರ್ಗದವ್ರಿಗೆ ಕೂಡ ಕೈಗೆಟುಕುವ ಬೆಲೆಯಲ್ಲಿ ಜೂಡಿಯೋ ಇರ್ಬೋದು, ಈಸಿ ಬೈ ಇರ್ಬೋದು, ಹಾಗೂ ನಮ್ಮ ರಾಜ್ಯದಲ್ಲೇ ಹೆಸರುವಾಸಿಯಾಗಿರುತ್ತಾ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಬಟ್ಟೆ ಅಂಗಡಿ ಕೂಡ ಇವತ್ತು ಬಂದಿದೆ. ಈ ಥರ ವಾಣಿಜ್ಯ ಮಳಿಗೆಗಳು ಶಿವಮೊಗ್ಗ ನಗರದಲ್ಲಿ ತಲೆ ಎತ್ತೋದ್ರಿಂದ ನೂರಾರು ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇದೆ. ನೂರಾರು ಸಂಸಾರ ಬೆಳೀತಾ ಇದೆ. ಸಾಮಾನ್ಯವಾಗಿ ಇದೇ ಒಂದು ಕಟ್ಟಡದಲ್ಲಿ 400ರಿಂದ 500 ಜನಕ್ಕೆ ಕೆಲಸ ಸಿಗುವಂಥ ಅವಕಾಶ ಶಿವಮೊಗ್ಗ ನಗರದಲ್ಲಿ ಇವತ್ತು ಒದಗಿ ಬಂದಿದೆ. ಇನ್ನೂ ಕೂಡ 10 ಕಟ್ಟಡ ಶಿವಮೊಗ್ಗ ನಗರದಲ್ಲಿ ಆಗಬೇಕು. ಇನ್ವೆಸ್ಟರ್ಸ್ ಏನಿದ್ದಾರೆ ಶಿವಮೊಗ್ಗ ನಗರಕ್ಕೆ ಬಂಡವಾಳ ಹೂಡಿಕೆದಾರರು ಹರಿದು ಬರ್ತಾ ಇದ್ದಾರೆ. ಇದೇ ಥರ ಧೈರ್ಯವಾಗಿ ಶಿವಮೊಗ್ಗಕ್ಕೆ ಬರಬೇಕು. ಇನ್ನೂ ಒಳ್ಳೊಳ್ಳೆ ಕಟ್ಟಡ ಆಗಬೇಕು. ಈ ಕಟ್ಟಡ ಆಗುವಲ್ಲಿ ಶಿವಮೊಗ್ಗ ನಗರದ ಎಲ್ಲ ಅಧಿಕಾರಿ ವರ್ಗದಲ್ಲೂ ಕೂಡ ಅವ್ರದ್ದೇ ಆದಂಥ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಕಾನೂನು ರೀತಿಯಲ್ಲಿ ಅವರ ಸಹಕಾರದಿಂದ ಕೂಡ ಶಿವಮೊಗ್ಗ ನಗರದಲ್ಲಿ ಹಾಗೂ ಜನಪ್ರತಿನಿಧಿಗಳು ಮುಂದಿನ ದೂರದೃಷ್ಟಿಯನ್ನು ಇಟ್ಕೊಂಡು ಶಿವಮೊಗ್ಗ ನಗರ ಅಭಿವೃದ್ಧಿ ಆಗಬೇಕಂತೇಳಿ ಈ ಥರ ಅನೇಕ ಕಟ್ಟಡಗಳಿಗೆ ಕೂಡ ಹೊರಗಡೆಯಿಂದ ಬರುವಂಥ ಎಲ್ಲ ಇನ್ವೆಸ್ಟರ್ಸಿಗೂ ಸಹಕಾರ ಕೊಡ್ತಿದ್ದಾರೆ. ಇನ್ನೂ 10 ಕಟ್ಟಡಗಳು ಶಿವಮೊಗ್ಗದಲ್ಲಿ ಆಗಬೇಕು. ದೇಶದಲ್ಲೇ ಶಿವಮೊಗ್ಗನ ಹೆಸರು ತಲೆ ಎತ್ತಬೇಕು. ಶಿವಮೊಗ್ಗ ನಾಗರಿಕರಿಗೂ ಅನುಕೂಲ ಆಗಬೇಕಂತೇಳಿ ಈ ಒಂದು ಕಟ್ಟಡಕ್ಕೆ ಧೈರ್ಯವಾಗಿ ಹಣವನ್ನು ಹೊಂದಿಸಿ ಇನ್ವೆಸ್ಟ್ ಮಾಡಿದಂಥ ಎಲ್ಲ ಈ ಕಂಪನಿಯವರಿಗೆ ನಮ್ಮ ಶಿವಮೊಗ್ಗ ನಗರದ ಎಲ್ಲ ಜನತೆ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೇವೆ.